ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈಗಾಗಲೇ ನಿಮಗೆ ಗೊತ್ತಾಗಿರ್ಬೋದು, ನಾವು ಮಂತ್ರಾಲಯ ಮತ್ತು ಸೌದತ್ತಿಗೆ ಹೋಗಿ ಬಂದ್ವಿ. ಮಿನಿ ಲೋಗ್ ಅಪ್ಲೋಡ್ ಮಾಡಿದ್ದೆ ನಾನು. ಹೌದು, ಇವತ್ತಿನ ಈ ಲೋಗ್ ಅದ್ರ ಬಗ್ಗೆ ಆಗಿರುತ್ತೆ. ಜನವರಿ 8 ಬೆಳಿಗ್ಗೆನೇ ನಾನು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನು ಮುಗಿಸ್ಕೊಂಡೆ. ನಾವು ತೀರ್ಥ ಕ್ಷೇತ್ರಗಳಿಗೆ ಹೋಗೋದಾದರೆ ಮನೆ ದೇವರಿಗೆಲ್ಲ ಒಂದು ವೀಳೆಪಟ್ಟಿ ತೆಗೆದಿಟ್ಟು ಒಂದು ಸಿಹಿ ನೈವೇದ್ಯವನ್ನು ಏನಾದರೂ ಮಾಡಿಟ್ಟು ಪೂಜೆ ಮಾಡಿಕೊಂಡು ಹಾಗೆ ಹೊರಡ್ತೀವಿ. ಹಾಗೆ ನಾನು ಕೂಡ ಅದೇ ರೀತಿ ಪೂಜೆ ಎಲ್ಲ ಮಾಡಿಕೊಂಡು ಬೆಳಿಗ್ಗೆ ತಿಂಡಿಗಾಗಿ ಅಂತ ಪಲಾವ್ ಮಾಡಿಕೊಂಡೆ. ಯಾಕಂದರೆ ವೇಣು ಮಧ್ಯಾಹ್ನ ಒಂದು 4 ಗಂಟೆ ಅಷ್ಟೊತ್ತಿಗೆ ಹೊರಡು ಅಂತ ಹೇಳಿದ್ದೆ. ಸೊ ಹಾಗಾಗಿ ಆದಷ್ಟು ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಳ್ಬೇಕಿತ್ತು. ಯಾಕಂದರೆ ಅವನು ಹೋಗೋದು ಕೂಡ ಅಷ್ಟು ಕನ್ಫರ್ಮ್ ಕೂಡ ಹೇಳಿರಲಿಲ್ಲ. ಸೊ ಹಾಗಾಗಿ ನೈಟ್ ನಾನು ಬಟ್ಟೆ ಯಾವುದನ್ನು ಪ್ಯಾಕ್ ಮಾಡ್ಕೊಂಡಿರಲಿಲ್ಲ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ನೋಡಿ. ಯಾಕಂದರೆ ಇದೊಂದೇ ವಿಡಿಯೋದಲ್ಲಿ ನಾನು ಮಂತ್ರಾಲಯ ಮತ್ತು ಸೌದತ್ತಿಯ ಸಂಪೂರ್ಣ ನಮ್ಮ ಒಂದು ಜರ್ನಿ ಹೇಗಿತ್ತು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅನ್ಕೋಬಹುದು ನಾವೆಲ್ಲ ನೋಡಿರುವಂತಹ ಸ್ಥಳ ಅಂತ ಕೆಲವೊಬ್ಬರು, ಆದರೆ ನಾವು ಹೋಗೇ ನೋಡಬೇಕು, ಪುಣ್ಯ ಪಡಿಬೇಕು ಅಂತ ಇಲ್ಲ. ಇಂಥ ಕ್ಷೇತ್ರಗಳನ್ನು ನಾವು ಎಲ್ಲೇ ನೋಡಿದರೂ ಕೂಡ, ಇದ್ರ ಬಗ್ಗೆ ಎಲ್ಲೇ ಕೇಳಿದರೂ ಕೂಡ ಅದೊಂದು ಪುಣ್ಯ ಫಲ ನಮಗೆ ಸಿಗುತ್ತೆ. ನನ್ನ ವಿಡಿಯೋ ನೀವು ನೋಡಿ ಅನ್ನೋ ಲೆಕ್ಕಕ್ಕೆ ಹೇಳ್ತಾ ಇರೋದಲ್ಲ, ಇದು ಸತ್ಯ ಕೂಡ. ಹಾಗೆ ಸ್ವಲ್ಪ ಹೊತ್ತಾಗೋಯ್ತು, ನನ್ನ ಮುದ್ದು ಕೂಡ ಎದ್ದೇಳ್ತಾ ಇದ್ದ. ಆನಂತರ ಸರಿಯಪ್ಪ ಅಂತೇಳಿ ಅವನು ಇಟ್ಕೊಂಡು ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೋತಾ ಇದ್ದೆ. ಮತ್ತು ಸ್ವಲ್ಪ ಕೋಲ್ಡ್ ಕೂಡ ಆಗಿತ್ತು ಅವನಿಗೆ. ತುಂಬ ವರ್ಷಗಳ ಕನಸು ಇದು. ನನಗೆ ತುಂಬ ಚಿಕ್ಕಂದ್ರಿಂದ ಮಂತ್ರಾಲಯ ನೋಡಬೇಕು ಅನ್ನೋದೊಂದು ತುಂಬಾ ಆಸೆ ಇತ್ತು. ಕಾದು ನೈಟ್ ನಾವು ಹೊರಟಿರೋದು ಎಷ್ಟು ಗಂಟೆಗೆ ಅಂತಂದರೆ 9 ಗಂಟೆಗೆ ಹೊರಟಿರೋದು. ನಾನು ಇನ್ನೇನಿದು ಕ್ಯಾನ್ಸಲ್ಲೇ ಆಗುತ್ತೆ ಅಂತ ಅಂದ್ಕೊಂಡೆ, ಬಟ್ ಇಲ್ಲ, 9 ಗಂಟೆ ಆಯಿತು. ಕೆಲವೊಂದಿಷ್ಟು ಕಾರಣ ಇತ್ತು. ಅಂದರೆ ನಮ್ಮ ವೇಣುದ ಆಫೀಸ್ ವರ್ಕ್ ಇರೋದ್ರಿಂದ ಹೊರಡೋಕೆ ತುಂಬ ಲೇಟ್ ಆಗಿಬಿಡ್ತು. 9 ಗಂಟೆಗೆ ಮನೆಯಿಂದ ಬಿಟ್ಟಿದ್ದೀವಿ. 8ನೇ ತಾರೀಕಿಗೆ ಬೆಳಿಗ್ಗೆ, ಅಂದರೆ ಮಾರನೇ ದಿನ 9ನೇ ತಾರೀಕಿಗೆ ಬೆಳಿಗ್ಗೆ 6 ಗಂಟೆಗೆ ಅಲ್ಲಿ ಮಂತ್ರಾಲಯನ ನಾವು ತಲುಪಿರೋದು. ಹಾಗೆ ರೂಮು ಅಲ್ಲೊಂದು ಬುಕ್ ಮಾಡ್ಕೊಂಡ್ವಿ, ಸಿಕ್ತು ಅಂತೂ ಇಂತು. ಸುಸ್ತು ಅಂದರೆ ಸುಸ್ತು, ಯಾಕಂದರೆ ನೈಟ್ ಪೂರ್ತಿ ನಿದ್ರೆ ಇಲ್ಲ. ವೇಣುಗೂ ಪಾಪ ತುಂಬ ಟಯರ್ಡ್ ಆಗಿದ್ದ. ಅವನಿಗೇನಪ್ಪ ಅಂದರೆ ನಾನು ಧನುರ್ಮಾಸದಲ್ಲಿ ಹೋಗಬೇಕು ಅಂತ ತುಂಬ ಆಸೆ ಪಟ್ಟಿದ್ದೆ. ತುಂಬ ತಿಂಗಳ ಹಿಂದೆನೇ ನಾನು ಹೇಳ್ತಾ ಇದ್ದೆ ಹೋಗಿ ಬರೋಣ ಅಂತ ಹೇಳಿ. ಬಟ್ ಅವನಿಗೆ ಆಗಿರಲಿಲ್ಲ. ಇದು ಒಂದು ಲಾಸ್ಟ್ ಇದು ಅಂತ ನಾನು ಸುಮ್ಮನಾಗ್ಬಿಟ್ಟಿದ್ದೆ, ನೀನೇನಾದರೂ ಮಾಡ್ಕೊ ಅಂತ ಹೇಳಿ. ಹಾಗಾಗಿ ಅವನಿಗೆ ಈ ಒಂದು ದಿನ ನಾನು ಕ್ಯಾನ್ಸಲ್ ಮಾಡಬಾರ್ದು ಅನ್ನೋದು ಮನಸ್ಸಿನಲ್ಲಿ ತುಂಬಾ ಇತ್ತು. ಅದಕ್ಕೋಸ್ಕರ ಪಾಪ ಅಷ್ಟು ನೈಟ್ ಆದರೂ ಕರ್ಕೊಂಡು ಹೋದ. ನನಗೆ ಪಾಪ ಅನ್ನಿಸ್ತು. ಆನಂತರ ಫಸ್ಟು ಅಲ್ಲಿ ಕಾರಿನ ಕೆಳಗೆ ಇಳಿತಿದ್ದಂಗೆ ನಾನು ನೆಲ ಮುಟ್ಟಿ ನಮಸ್ಕಾರ ಮಾಡಿದೆ. ನನಗೆ ಅದು ಒಂದು ಪುಣ್ಯಭೂಮಿ ಅದು. ಹಾಗೆ ಒಂದು ರೂಮನ್ನು ತೊಗೊಂಡ್ವಿ. ಇನ್ನೇನು 6 ಗಂಟೆ ಆಗಿದೆ ದರ್ಶನಕ್ಕೆ ನಾವು ಹೊರಡೋದೆ. ಎಲ್ಲೂ ರೆಸ್ಟ್ ಅಂತ ಸಿಕ್ಕೇ ಇಲ್ಲ. ನಿದ್ದೆ ಕೂಡ ಪಾಪ ವೇಣುಗಂತೂ ಕಂಪ್ಲೀಟ್ ನಿದ್ದೆ ಮಾಡೋಂಗಿಲ್ಲ, ಅವನೊಬ್ಬನೇ ಡ್ರೈವಿಂಗ್ ಮಾಡ್ತಾ ಇರೋದು. ಇನ್ನು ನಾವೊಂಚೂರು ನಿದ್ದೆ ಜಂಪ್ ಅಂತೂ ಮತ್ತು ಇವನು ರಾಮನ ಎತ್ಕೊಂಡಿದ್ದಲ್ವ, ಹಾಗಾಗಿ ನಿದ್ದೆ ಅಷ್ಟು ಮಾಡೇ ಇಲ್ಲ. ಕೂಡಲೇ ಹಾಗೆ ಬಟ್ಟೆ ಎಲ್ಲ ಲಗೇಜ್ ಅವೆಲ್ಲ ಇಟ್ಬಿಟ್ಟು ರೂಮಲ್ಲಿ ಇಟ್ಬಿಟ್ಟು ತುಂಗಾ ನದಿ ಕಡೆ ಸ್ನಾನ ಮಾಡೋಣ ಅಂತ ಹೊರಟ್ವಿ. ನಾನು ಮತ್ತು ನನ್ನ ಮಕ್ಕಳು ವೇಣು ಎಲ್ಲರೂ ಹೊರಟ್ವಿ. ಯಾಕಂದರೆ ನನಗಿದು ತುಂಬಾ ಫಸ್ಟ್ ಟೈಮ್ ನಾನು ಹೋಗ್ತಾ ಇರೋದು. ಎಲ್ಲಿ ಏನಿದೆ ಅಂತಲೂ ಗೊತ್ತಿಲ್ಲ. ವೇಣು 1-2 ಸಲ ಏನೋ ಬಂದಿದ್ದಂತೆ, ಬಟ್ ಅವನು ನದಿ ಕಡೆ ಅಲ್ಲೆಲ್ಲೂ ಹೋಗಿರಲಿಲ್ಲ. ಸುಮ್ಮನೆ ಟೆಂಪಲಿಗೆ ಬಂದು ಕೈ ಮುಕ್ಕೊಂಡು ಹಾಗೆ ಹೋಗಿರೋದಷ್ಟೇ. ಹಾಗಾಗಿ ಅವನು ನಮ್ಮ ಜೊತೆ ಬಂದ. ತುಂಬ ಅಂದರೆ ತುಂಬ ಜನ ಇದ್ದರು. ಆ ದಿವಸ ಬೇರೆ ಗುರುವಾರ ಅಲ್ವಾ, ಗುರುವಾರ ಆಗಿರೋದ್ರಿಂದ ತುಂಬ ಜನನೇ ಇದ್ದರು. ನದಿ ಕಡೆ ಕೂಡ ಪರವಾಗಿಲ್ಲ, ಒಂದಿಷ್ಟು ಜನ ಇದ್ದರು. ಆನಂತರ ನದಿ ಹತ್ರ ಬಂದರೆ ನೋಡ್ತೀವಿ ನೀರೇ ಇಲ್ಲ ಅಲ್ಲಿ. ತುಂಗಾ ನದಿಲಿ ಎಲ್ಲೆಲ್ಲೋ ಒಂಥರ ಓಯಾಸಿಸಲ್ಲಿ ಅಲ್ಲಲ್ಲಿ ನೀರು ಗುಂಡಿಗಳಿರೋದು ರೀತಿ ಅಷ್ಟಷ್ಟಿತ್ತು. ಅಲ್ಲಿಂದ ಅಲ್ಲಿಗೆ ಎಲ್ಲೋ ಸಣ್ಣ ಹರಿವುಗಳಿತ್ತು ಅಷ್ಟೇ. ಇಲ್ಲಿ ಕಾಣ್ತಾ ಇದೆ ಅಲ್ವಾ ನಿಮಗೆ, ನೋಡಿ ಇಲ್ಲಿ ಕಾಣಿಸ್ತಾ ಇದೆ, ಈ ಥರ ಇತ್ತು. ಜನವರಿಲೇ ಈ ಥರ ನೀರು ಕಡಿಮೆ ಇರೋದು ನೋಡಿ ನನಗೆ ಒಂದು ಸ್ವಲ್ಪ ಬೇಜಾರಾದಂಗಾಯಿತು. ಏನೋ ಎಲ್ಲ ಭಗವಂತನ ಲೀಲೆ ಅನ್ಬೋದು. ಹಾಗೆ ಮುದ್ದುನ ನಿಧಾನಕ್ಕೆ, ಅವನಂತೂ ನಡೆಯೋದ್ರಲ್ಲೇ ಹುಲಿನೇನೋ ಅನ್ನಿಸ್ತು ನೋಡಿ, ನಡ್ಕೊಂಡೇ ಹೋಗ್ತಾ ಇದ್ದಾನೆ. ನಮಗೆ ಸುಸ್ತಾಗಿದೆ. ಅವನು ನನ್ನ ಕಾಲ ಮೇಲೆ ಆರಾಮಾಗಿ ಮಲ್ಕೊಂಡು ನಿದ್ದೆ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಇಲ್ಲೆಲ್ಲ ಗಲೀಜುಗಳಿದ್ವಲ್ಲ, ಹಾಗಾಗಿ ಮುಂದೆ ಸ್ವಲ್ಪ ದೂರ ಹೋದಾಗ ಇದಿಷ್ಟು ನೀರು ಸಿಕ್ತು. ಒಂಚೂರು ಅದಷ್ಟೇ ನೋಡಿ, ಮೊಣಕಾಲ್ಗಿಂತ ಕೆಳಗಡೆ ಇದೆ ಆ ನೀರು, ಅಷ್ಟೇ ಇತ್ತು. ಅಲ್ಲೇ 1-2-3 ಸಲ ಮೊಳಕ ಹೊಡೆದು ಸೂರ್ಯನಿಗೆ ನಮಸ್ಕಾರ ಮಾಡಿಕೊಂಡು ಬಂದೆ. ನಾನು ಮತ್ತು ಪೃಥ್ವಿ ಇಬ್ಬರೇ ಅಲ್ಲಿ ಸ್ನಾನ ಮಾಡಿರೋದು. ಅಂದರೆ ಮುಳುಗಿ ಬಂದ್ವಿ. ನಂತರ ಇದು ವಾಪಸ್ ಬರುವಾಗ, ಅಂದರೆ ನದಿಯಿಂದ ನಾವು ರೂಮ್ ಕಡೆ ಮತ್ತೆ ಬರ್ತಾ ಇದ್ವಿ. ಆವಾಗ ಇಲ್ಲಿ ದೇವಸ್ಥಾನದಲ್ಲಿ ನೋಡ್ಬೋದು ಎಷ್ಟೊಂದು ಜನ ಸೇರಿದ್ದಾರೆ ಅಂತ ಹೇಳಿ. ಹಾಗೆ ಅಲ್ಲಿ ಸ್ಕ್ರೀನ್ ಮೇಲೆ ಬರ್ತಾಯಿತ್ತು ರಾಯರಿಗೆ ಅಲಂಕಾರ ಮಾಡ್ತಾ ಇರೋದೆಲ್ಲ. ನನಗೆ ಮುಂಚೆ ಹೋಗಬೇಕು ಅನ್ನೋ ಆಸೆ ಇತ್ತು, ಈ ದರ್ಶನಕ್ಕೆ ಹೋಗಬೇಕು ಅಂತೇಳಿ. ಬಟ್ ಆಗಿಲ್ಲ, ನಾವು ಬರೋದೇ ಲೇಟ್ ಆಗೋಯ್ತಲ್ವಾ.
ಇನ್ನೇನು ಮಾಡೋ ಹಾಗಿಲ್ಲ ಅಂತ ಹೇಳಿ ಸೀದಾ ರೂಮಿಗೆ ಹೋದ್ವಿ. ರೂಮಿಗೆ ಹೋಗಿ ಅಲ್ಲಿಂದ ನಾವು ರೆಡಿಯಾಗಿ ಮತ್ತೆ ತಿಂಡಿ ಏನೂ ತಿಂದಿಲ್ಲ, ಸೀದಾ ದರ್ಶನಕ್ಕೆ ಅಂತ ಬಂದ್ವಿ. ಅಲ್ಲೂ ಕೂಡ ಹಾಗೆ ವಿಶೇಷ ದರ್ಶನ ಅಂತ ತೊಗೊಂಡಿಲ್ಲ, ಕ್ಯೂ ಅಲ್ಲೇ ಸಾಲಾಗೆ ಹೋಗೋಣ ಅಂತ ಅಂದೆ. ಯಾಕಂದರೆ ಅದು ತುಂಬಾ ಒಳ್ಳೆಯದು. ಫಸ್ಟ್ ಟೈಮ್ ಹೋಗ್ತಾ ಇರೋದ್ರಿಂದ ಅಂತೂ ನಾನು ಕಾದೇ ರಾಯರನ್ನ ನೋಡಬೇಕು ಅನ್ನೋದು ಆಸೆ ಇತ್ತು. ಅಲ್ಲಿ ಸುತ್ತಿರುವಾಗೆಲ್ಲ ನಮ್ಮ ರಾಯರ ಜಪ ಮಾಡ್ತಾ ಹೋಗಬೇಕು ಅನ್ನೋದೇ ತುಂಬ ಆಸೆ ಇತ್ತು. ನನ್ನ ಆಸೆ ಅಂತೆ ಆಯಿತು. ಇದು ರಾಯರ ಒಂದು ಪ್ರಾಕಾರ ಇದೆ ಅಲ್ವಾ, ಅದರ ಆ ಕಡೆ ಎಲ್ಲ ಇಟ್ಟಿರೋ ಒಂದು ಅದೇನೇನೋ ಎಲ್ಲ ಇಟ್ಟಿದ್ರಪ್ಪ, ಅದು ಯಾರ್ಯಾರು ಕೊಟ್ಟಿರುವಂಥದ್ದು ಏನೋ ಗೊತ್ತಿಲ್ಲ. ಅದನ್ನೆಲ್ಲ ಸಣ್ಣಕ್ಕೆ ವಿಡಿಯೋ ಮಾಡಿದೆ. ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ ಜನ, ಎಷ್ಟೊಂದು ಜನ ಇದ್ದಾರೆ ಅಂತ ಹೇಳಿ. ಹಾಗೆ ನಮ್ಮದು ನಮಸ್ಕಾರ ಪ್ರದಕ್ಷಿಣೆ ಇತ್ತು, ಹಾಗಾಗಿ ಪ್ರದಕ್ಷಿಣೆ ಎಲ್ಲ ಮಾಡಿಕೊಂಡೆ. ಒಂದು 12 ಸುತ್ತು ಪ್ರದಕ್ಷಿಣೆ ಹಾಕಬೇಕು ಅನ್ನೋ ಆಸೆ ಇತ್ತು. ಆ ಪ್ರಾಕಾರ ತುಂಬ ಅಂದರೆ ಹೊರಗಡೆ ಸುತ್ತು ಇದೆ ಅಲ್ವಾ, ತುಂಬ ದೊಡ್ಡದಿದೆ ಅದು. ತುಂಬ ಅಂದರೆ ಸುಸ್ತಾಗತ್ತೆ ನಾವು ಸುತ್ತು ಬರೋ ತನಕನೂ. ಹಾಗೆ ಅಲ್ಲಿ ಶರ್ಟು ಅವೆಲ್ಲ ಏನೋ ಹಾಕೊಳ್ಳೋ, ಅಂದರೆ ಒಳಗಡೆ ಹೋಗುವಾಗ ಬನಿಯನ್ನು ಇದ್ರ ಮೇಲೆ ಹೋಗಬೇಕಾಗತ್ತೆ. ಇದು ಮಂತ್ರಾಲಯದ ಗೋಪುರ. ಇದನ್ನು ದರ್ಶನ ಮಾಡೋಕ್ಕೆ ಅಂತಲೇ ಎಷ್ಟೋ ಜನ ಕಾಯ್ತಾ ಇರ್ತಾರೆ. ಇದು ತುಂಬ ಅಂದರೆ ಒಂದು ಪುಣ್ಯ, ನಾವು ಕಣ್ಣಲ್ಲಿ ನೋಡೋದೇ ಒಂದು ಪುಣ್ಯ. ಅದು ಅಲ್ಲಿ ಹೋದೋರಿಗೆ ಅಷ್ಟೇ ಗೊತ್ತು, ಅಥವಾ ಯಾರು ರಾಯರನ್ನ ಒಂದು ಪೂಜೆ ಮಾಡ್ತಾರೋ, ಆರಾಧನೆ ಮಾಡ್ತಾರೋ, ನಂಬಿದಾರೋ ಅವರಿಗೆ ಮಾತ್ರ ಆ ಫೀಲಿಂಗ್ ಬರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ನಂತರ ನನ್ನ ಪುಣ್ಯನೋ ಏನೋ ಇದು ಏನೋ ಅಂತ ನನಗೂ ಗೊತ್ತಾಗಿಲ್ಲ. ಗೋವಿಂದ ಅಂತ ಕರಿತಾ ಬಂದರು. ಪಾಲ್ಕಿಯಲ್ಲಿ ನಾನು ಪ್ರದಕ್ಷಿಣೆ ಹಾಕ್ತಾ ಇದ್ದೆ, ಆ ಸಮಯದಲ್ಲಿ ಇಲ್ಲಿ ಆರತಿ ಮಾಡ್ತಾ ಹೀಗೆ ಸುತ್ತ ಹಾಕ್ತಾ ಇದ್ರು, ಪಾಲ್ಕಿಯಲ್ಲಿ ಬರ್ತಾ ಇತ್ತು. ಎಲ್ಲರೂ ಕೂಡ ವಿಡಿಯೋ ಕೂಡ ಮಾಡ್ಕೋತಾ ಇದ್ರು. ನನ್ನ ಪುಣ್ಯ ಅಂದೆ, ನಾನು ಕೂಡ ಕೈ ಮುಗ್ದು ಅಡ್ಬಿದ್ದು ಮತ್ತೆ ನನ್ನ ಒಂದು ಪ್ರದಕ್ಷಿಣೆಯನ್ನು ಮುಂದುವರಿಸಿದೆ ನಾನು. ನಂತರ ಅಲ್ಲೇ ಹೊರಗಡೆ ಒಂದು ಕಡೆ ಪೂಜೆಗೆ ಅಲ್ಲಿ ಅವರು ಅದನ್ನು ಇಟ್ಟು ಪೂಜೆ ಮಾಡಿ ಅಲ್ಲೆಲ್ಲ ಇದ್ದು ಬೇರೆ ಭಕ್ತರೆಲ್ಲ ಅಲ್ಲಿ ಹೋಗಿ ಕುತ್ಕೊಂಡು ಪ್ರಸಾದ ಎಲ್ಲ ತೊಗೊಂಡ್ರು ಅವರು. ನಾನು ಪ್ರದಕ್ಷಿಣೆ ಬಿಟ್ಟು ಹೊರಗಡೆ ಬರುವಂಗಿಲ್ಲಾಗಿತ್ತು. ಸೊ ನಾನು ಪ್ರದಕ್ಷಿಣೆ ಹಾಕೋದನ್ನು ನಾನು ಕಂಟಿನ್ಯೂ ಮಾಡ್ತಾ ಹೋದೆ. ವೇಣು ಮುದುನ ಅಂದರೆ ರಾಮನ ಕಾಲ ಮೇಲೆ ಹಾಕ್ಕೊಂಡು ಕುತ್ಕೊಂಡಿದ್ದ, ಅವನಿಗೆ ಅಲ್ಲೇ ನಿದ್ದೆ ಬಂತು. ಪೃಥ್ವಿ ಕೂಡ ಅಲ್ಲೇ ಇದ್ದ. ಇದು ಹೊರಗಡೆ ನಾವು ಬಂದ್ವಿ. ಮೂಲ ರಾಮನ ಪೂಜೆಯನ್ನು ಗುರುಗಳು ಮಾಡ್ತಾಯಿದ್ರು. ನನಗೆ ಇವರೊಂದು ಸಿಕ್ಕಿಲ್ಲ, ನೋಡಬೇಕು ಅನ್ನೋ ಆಸೆ ಇತ್ತು. ಬೆಳಿಗ್ಗೆ ಮಂಗಳಾರತಿ ಟೈಮಲ್ಲಿ ಇದ್ದರು ಅವರು, ಆ ಟೈಮಿಗೆ ಹೋಗೋಕ್ಕಾಗಿಲ್ಲ. ಆನಂತರ ಅಲ್ಲಿ ಮುಗಿಸಿ ಸ್ವಲ್ಪ ತಿಂಡಿ ಎಲ್ಲ ತಿಂದ್ಕೊಂಡು ಆನಂತರ ನಾವು ಆಂಜನೇಯ ದೇವಸ್ಥಾನಕ್ಕೆ ಬಂದ್ರಿ, ಪಂಚಮುಖಿ ಆಂಜನೇಯ ದೇವಸ್ಥಾನಕ್ಕೆ. ಇಲ್ಲಿ ರಾಯರಿಗೆ ಆಂಜನೇಯ ಕಾಣಿಸ್ಕೊಂಡಿದ್ರು ಅಂತ ಏನೋ ಒಂದು ಕಥೆ ಇದೆ, ನನಗದಷ್ಟು ಕರೆಕ್ಟಾಗಿ ಗೊತ್ತಿಲ್ಲ. ಇದ್ರ ಬಗ್ಗೆ ತಿಳ್ಕೊಬೇಕು ಅಂತ ಇದ್ದೀನಿ. ಒಬ್ರಿಗೆ ಪರಿಚಯದವ್ರ ಹತ್ರ ಕೇಳ್ಕೋಬೇಕು, ಅವ್ರ ಹತ್ರ ಹೇಳಿದ್ದೀನಿ. ಹಾಗೆ ಫ್ರೀ ಆದಾಗ ಅವ್ರ ಜೊತೆ ಮಾತಾಡಬೇಕು. ಹಾಗೆ ಪಂಚಮುಖಿ ಆಂಜನೇಯ ದೇವಸ್ಥಾನದ ಸ್ಟೆಪ್ಸ್ ಇದು ನೋಡಿ, ಪಾದ ಇಲ್ಲಿದೆ ಅಲ್ವಾ, ಕೆಂಪು ಎಲ್ಲ ಕುಂಕುಮ ಅದೆಲ್ಲ ಹಾಕಿಟ್ಟಿದ್ದಾರೆ. ಈ ಪಾದ ನಮ್ಗೆ ಸ್ಟಾರ್ಟಿಂಗ್ ಹೋಗುವಾಗಲೇ ಸಿಕ್ಕತ್ತೆ. ಇಲ್ಲಿಂದ ಮೇಲ್ಗಡೆ ಮತ್ತೆ ಮೆಟ್ಲತ್ತಿ ಹೋಗಬೇಕು. ಇಲ್ಲೇ ನಮಗೆ ತುಂಬಾ ರಶ್ ಇರೋದು, ಯಾಕಂದರೆ ಅಷ್ಟು ಒತ್ತುತ್ತಾ ಇದ್ರು ಜನ. ಯಾಕಂದರೆ ಅಲ್ಲಿ ಮುಗಿಸ್ಕೊಂಡು ಎಲ್ಲ ಇಲ್ಲಿಗೆ ಬರ್ತಾರೆ. ಇಲ್ಲಿಗೆ ಬಂದು ನೆಕ್ಸ್ಟು ಬಿಚೋಲೆಗೆ ಹೋಗ್ತಾರೆ. ಆಟೋ ಕೂಡ ಇದೆ, ಅಲ್ಲಿಂದ ವೆಹಿಕಲ್ ಕೂಡ ಮಾಡ್ಕೊಬರ್ಬೋದು. ಆಟೋ ಎಲ್ಲ ಇದೆ. ಬಂದು ಕೇಳ್ತಾರೆ, ರೂಮಿಗೂ ಹಾಗೆ ಬಂದು ಕೇಳ್ತಾರೆ ಎಲ್ಲ. ಆನಂತರ ಅಲ್ಲಿ ಮುಗಿಸ್ಕೊಂಡು ಇದು ಬಿಚ್ಚೋಲೆ ಅಂತ ಅಂದರೆ ಇದು ಒಂಥರ ಏನು ಹೇಳ್ಬೋದು, ಇಲ್ಲೇ ಇದ್ದುಬಿಡೋಣ ಅನಿಸುತ್ತೆ, ಅಷ್ಟು ಚೆನ್ನಾಗಿದೆ. ನಮ್ಮ ರಾಯರು ಏನು ಆ ಟೈಮಲ್ಲಿ ಬಳಸಿದ್ರು ಎಲ್ಲ ವಸ್ತುಗಳು ಇಲ್ಲಿ ಇಟ್ಟಿದ್ದಾರೆ. ಇದು ವಿಠ್ಠಲನ ಮೂರ್ತಿ, ಆಂಜನೇಯನ ಮೂರ್ತಿ, ನಂತರ ಕೃಷ್ಣ ಸರ್ಪನ ಒಂದು ಮೂರ್ತಿ, ಪ್ರತಿಯೊಂದು ಇಲ್ಲಿದೆ. ಅವ್ರು ಪೂಜೆ ಮಾಡ್ತಾ ಇರುವಂಥದ್ದು. ಹಾಗೆ ಅವರಿಗೆ ಮಸಾಲೆ, ಇದು ಅವರು ವಿಶ್ರಾಂತಿ ತಗೊಳ್ಳುವಂತಹ ಜಾಗ, ಅಂದರೆ ಮಲಗ್ತಾ ಇದ್ರೇನೋ, ತುಂಬ ಉದ್ದ ಇದೆ. ಅದು ಜಾಗ ಕೂಡ ಸಗಣಿ ಹಾಕಿ ಸಾರಿಸಿ ರೀತಿಯಾಗಿ ಇಡ್ತಾರೆ. ಹೊರಗಡೆ ಬಂದರೆ ಅಲ್ಲಿಂದ ಸ್ವಲ್ಪ ಮುಂದೆ ಹೋಗ್ಬೇಕು ನಾವು ಬೃಂದಾವನ ಇದಕ್ಕೆ. ಯಾಕಂದರೆ ಅಪ್ಪಣಾಚಾರ್ಯರದು ಮನೆ ಒಂದು ಕಡೆ ಇದೆ, ಇವರ ಒಂದು ಬೃಂದಾವನನೇ ಇನ್ನೊಂದು ಕಡೆ ಇದೆ, ಸ್ವಲ್ಪ ದೂರ ಹೋಗಬೇಕಾಗತ್ತೆ. ಇದು ಬಿಚಾಲಮ್ಮನ ದೇವಸ್ಥಾನ. ಇಲ್ಲಿ ಏಕಶಿಲಾ ಬೃಂದಾವನ ಇರೋದು ರಾಯರದು. ಆಮೇಲೆ ಅಲ್ಲಿ ಅಮ್ಮನ ದರ್ಶನ ಮಾಡಿಕೊಂಡು ಅಲ್ಲೇ ಕೆಳಗಡೆನೇ ಇರುತ್ತೆ. ಇದು ಏಕಶಿಲಾ ಬೃಂದಾವನಕ್ಕೆ ಬರೋದು. ಫಸ್ಟು ಅಪ್ಪಣಾಚಾರ್ಯರದು ಮನೆ ಸಿಗತ್ತೆ, ಅವ್ರು ವಿಶ್ರಾಂತಿ ತಗೊಳ್ಳೋಂಥ ಜಾಗನೆಲ್ಲ ನೋಡ್ಕೊಬರ್ಬೋದು ನಾವು. ಆ ನಂತರ ಇಲ್ಲಿ ಬರಬೇಕಾಗತ್ತೆ. ಇಲ್ಲಿ ಬಂದಾಗ ಅವರಿಗೆ ಯೂಸ್ ಮಾಡುವಂಥ ವಸ್ತುಗಳು ಅಂದರೆ ಬೀಸು ಕಲ್ಲು ಅದಿದೆ. ಅಂತ ಪೂಜೆ ಮಾಡುವಂಥ ಈ ಲಿಂಗಗಳು ನೋಡಿ ಇಲ್ಲೆಲ್ಲ ಇದೆ ಅಲ್ವಾ, ಈ ಲಿಂಗ ಇರ್ಬೋದು, ನಾಗರ ಮನೆ ಇರ್ಬೋದು, ಆಂಜನೇಯದ್ದು ಮೂರ್ತಿ ಇರ್ಬೋದು. ಇದು ಏಕಶಿಲಾ ಬೃಂದಾವನ ರಾಯರದು. ಅಪ್ಪಣಾಚಾರ್ಯರಿಗೆ ಆಜ್ಞೆ ಆಗಿತ್ತು ದೀಪದ ಮುಖಾಂತರ, ಅಂದರೆ ಜ್ಯೋತಿ ಮುಖಾಂತರ ನಾನು ಅಲ್ಲಿಗೆ ಬರ್ತೀನಿ, ಭಕ್ತರ ದರ್ಶನ ಕೊಡ್ತೀನಿ ಅಂತ ಹೇಳಿದರು. ಇಲ್ಲಿ ಬೃಂದಾವನ ನೀನು ನಿರ್ಮಿಸು, ಇದು ಜಪ್ಪದ ಕಟ್ಟೆ. ಅವ್ರು ರಾಯರು ಕುತ್ಕೊಂಡು
ಧ್ಯಾನ ಮಾಡ್ತಾ ಇರುವಂತಹ ಒಂದು ಕಟ್ಟೆ ಇದು. ಈ ಕಟ್ಟೆ ಮೇಲೆ ಈ ಬೃಂದಾವನ ಆಗಿರೋದು. ಅದು ಹೇಳೋಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಹೋದಾಗಲೇ ಅಷ್ಟೂ ಖುಷಿ ಮನಸ್ಸಿಗೆ, ಅಷ್ಟೊಂದು ಸಮಾಧಾನ, ಮತ್ತು ತುಂಬ ಪ್ಲೇಸೇ ಅಷ್ಟೊಂದು ಚೆನ್ನಾಗಿದೆ. ನದಿ ಇದೆ ಕೆಳಗಡೆ, ತುಂಗಾ ನದಿ. ಆ ನದಿಯ ತಟದಲ್ಲೇ ಇದೆ ಈ ಒಂದು ಜಾಗ. ಇಲ್ಲಿ ನೀರು ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು, ನೀರು ಸಾಕಷ್ಟಿತ್ತು. ನೋಡಿ, ಎಲ್ಲ ನೋಡಿದ್ರು ಸಗಣಿ ಹಾಕಿ ಸಾರಿಸಿ ರಂಗೋಲಿ ಬೆಳೆದಿದ್ರು. ಅಂದರೆ ಆವಾಗಿನ ಒಂದು ಇದೆ ಇನ್ನೂ ಪಾಲಿಸ್ಕೊಂಡು ಬರ್ತಾ ಇದ್ದಾರೆ. ಊಟ ಕೂಡ ಇಲ್ಲಿದೆ. ಹಾಗೆ ನಾವು ಇದಿಷ್ಟನ್ನು ನೋಡ್ಕೊಂಡಿದ್ದು ನಾಗರಕಟ್ಟೆ. ಫುಲ್ ನಾಗರಹಾವಿ ಕಾಣಿಸ್ತಾ ಇತ್ತು. ಇದನ್ನು ಮುಗಿಸ್ಕೊಂಡು ನಾವು ಸೌದತ್ತಿಗೆ ಹೊರಟ್ವಿ. ಸೌದತ್ತಿಗೆ ಸುಮಾರು ಒಂದು 11 ಗಂಟೆ ಆಗ್ತಾ ಬಂದಿತ್ತು. ಇದು ಬೆಳಿಗ್ಗೆದು ಸೀನು. ನೈಟಲ್ಲೇ ರೂಮ್ ಮಾಡಿದ್ವಿ. ನಾನು ಬೆಳಿಗ್ಗೆ ಎದ್ದಾಗ ತೆಗೆದಿರೋದು ವೀಡಿಯೋಸ್ ಇದು. ಬೆಳಿಗ್ಗೆ ಎದ್ದು ಮತ್ತೆ ಫ್ರೆಶ್ ಅಪ್ ಆದ್ವಿ. ಒಂದು 7 ಗಂಟೆಗೆ ಎಚ್ಚರ ಆಯಿತು ನಮಗೆ. ಬಿದ್ದಿದ್ದೊಂದೇ ಗೊತ್ತು, ನಿದ್ದೆ ಹೆಂಗೆ ಬಂತು ಗೊತ್ತಾಗಿಲ್ಲ. ಇದೇ ನಾವು ಉಳ್ಕೊಂಡಿರೋ ರೂಮು. ಯಾಕಂದರೆ ಲಾಸ್ಟ್ ಟೈಮ್ ಹೋದಾಗ ಎಲ್ಲಿ ರೂಮ್ ಮಾಡಿದ್ರೋ ಅಲ್ಲೇ ರೂಮ್ ಮಾಡ್ಕೊಂಡ್ವಿ. ಹಾಗೆ ಅಲ್ಲಿಂದ ನಡ್ಕೊಂಡು ಹೋಗೋಕೆ ತುಂಬ ದೂರ ಆಗುತ್ತೆ ಆ ರೂಮಿಂದ. ಹಾಗೆ ಕಾರ್ ತಗೊಂಡೆ ಮುಂದೆ ಹೋದ್ವಿ. ಈಗ ಜಾತ್ರೆ ಟೈಮ್ ಅಲ್ವಾ, ಹಾಗಾಗಿ ತುಂಬ ಜನ ಇದ್ದಾರೆ. ಇಲ್ಲಿ ಭಂಡಾರದ ಅಂಗಡಿಗಳು ನೋಡೋದೇ ಒಂದು ಚಂದ ಅನ್ಬೋದು. ಈಗಾಗಲೇ ಸಾಕಷ್ಟು ಅಂಗಡಿಗಳು ಬರ್ತಾ ಇದ್ದಾವೆ. ಅವೇನೋ ಹೇಳಿದಾಗೆ ಹುಣ್ಣಿಮೆ ಟೈಮಲ್ಲಿ ಇನ್ನೂ ಜಾಸ್ತಿ ಆಗುತ್ತೆ, ಅಂದರೆ ಭರತ್ ಹುಣ್ಣಿಮೆ ಜಾತ್ರೆ ಟೈಮ್ನಲ್ಲಿ ಇವಾಗಲೇ ಶುರು ಮಾಡ್ಕೊಂಡಿದ್ದಾರೆ ಅಂತ ಇದ್ದ. ಹಾಗೆ ರಾಮನು ಕರ್ಕೊಂಡು ನಾವೆಲ್ಲ ಅಲ್ಲಿ ಹೊರಟ್ವಿ. ಅಂದರೆ ಯಲ್ಲಮ್ಮನ ಗುಡಿ ತನಕನೂ ಏನು ಕಾರ್ ಹೋಗಲ್ಲ, ಹಿಂದೆ ಪಾರ್ಕ್ ಮಾಡಿಕೊಂಡು ಹೊರಟ್ವಿ ನಾವು ಯಲ್ಲಮ್ಮನ ದರ್ಶನಕ್ಕೆ. ಇವತ್ತು ಕೂಡ ಹಾಗೆ ಆಯಿತು ನಮಗೆ. ಅಂದರೆ ಫಸ್ಟು ಜೋಗಳ ಬಾವಿಗೆ ಹೋಗಿ ನಂತರ ಯಲ್ಲಮ್ಮನ ದರ್ಶನ ಮಾಡಬೇಕು ಅನ್ನೋ ಆಸೆ ಇತ್ತು, ಬಟ್ ಆಗಿಲ್ಲ. ಮತ್ತು ಸೀದಾ ದರ್ಶನ ಮಾಡೋಕ್ಕೆ ಹೊರಟ್ವಿ. ಯಲ್ಲಮ್ಮನ ದರ್ಶನ ಮಾಡಿಕೊಂಡು ನೆಕ್ಸ್ಟು ಕೆಳಗಡೆ ಇಲ್ಲಿ ತೀರ್ಥ ಇದೆ, ಎಣ್ಣೆ ಹೊಂಡ ಮತ್ತು ಕುಂಕುಮ ಹೊಂಡ ಎಲ್ಲ ಇದೆಯಲ್ಲ, ಅಲ್ಲಿಗೆ ಬಂದಿರೋದು ನಾವು. ಇವಾಗ ಇಲ್ಲಿ ವಿಶೇಷ ದರ್ಶನ ಕೇಳೋಣ ಅಂತ ಅಂದ್ಕೊಂಡ್ವಿ. ಸಿಕ್ತು ನಮಗೆ. ಆ ಚೀಟಿ ಮಾಡಿಸ್ಕೊಂಡು ಹಾಗೆ ಒಳಗಡೆ ಎಂಟ್ರಿ ಆದ್ವಿ. ಇಲ್ಲಿ ಕಾಣಿಸ್ತಾ ಇದಲ್ವ, ಎಲ್ಲಿ ನೋಡಿದ್ರೂ ಭಂಡಾರ ಚೆಲ್ಲಿದ್ದಾರೆ. ಆನಂತರ ಇದು ಒಳಗಡೆ ಎಂಟ್ರೆನ್ಸ್ ನಾವು ಹೋಗ್ತಾ ಇರೋದು. ಸಾಕಷ್ಟು ರಶ್ ಇತ್ತಲ್ವ, ಹಾಗಾಗಿ ಇದು ವಿಶೇಷ ಒಂದು ಎಂಟ್ರೆನ್ಸ್ ಇರೋದ್ರಿಂದ ನಮಗೆ ತುಂಬ ಅಂದರೆ ತುಂಬ ಚೆಂದ ದರ್ಶನ ಆಯಿತು. ಅಮ್ಮನಲ್ಲಿ ಪಾದ ಇಟ್ಟಿದ್ರು, ಅದನ್ನು ಕೂಡ ಮುಟ್ಟಿ ನಮಸ್ಕಾರ ಮಾಡಿಕೊಂಡು ಹೊರಗಡೆ ಬಂದ್ವಿ. ಸ್ವಲ್ಪ ಹೊತ್ತು ಕುತ್ಕೊಂಡ್ವಿ. ಇಲ್ಲಿ ಗೋಪುರ ಕಾಣಿಸ್ತಾ ಇದೆ ಅಲ್ವಾ, ಇದು ಯಲ್ಲಮ್ಮನ ಗೋಪುರ. ಇದನ್ನು ನೋಡಿ ಕೈ ಮುಗಿದು ನೆಕ್ಸ್ಟು ಮತ್ತೆ ಹಾಗೆ ಹೊರಗಡೆ ನಾವು ಬಂದ್ವಿ. ಎಲ್ಲಿ ನೋಡಿದ್ರೂ ಭಂಡಾರ. ಇದಕ್ಕೊಂದು ಹೆಸರೇ ಇದೆ, ಕುಂಕುಮ ಕಾಶಿ ಅಂತ ಹೇಳಿ. ಯಲ್ಲಮ್ಮನ ಒಂದು ಗುಡಿಗೆ ಅಥವಾ ಆ ಒಂದು ಸ್ಥಳಕ್ಕೆ ಕುಂಕುಮ ಕಾಶಿ ಅಂತ ಒಂದು ಹೆಸರಿದೆ. ಇದು ನೀವು ಕೇಳಿದಿರೋ ಎಲ್ಲೋ ಗೊತ್ತಿಲ್ಲ, ಬಟ್ ನಿಮಗೆ ತಿಳಿಸ್ತಾ ಇದ್ದೀನಿ. ಎಲ್ಲಿ ನೋಡಿದ್ರೂ ಭಂಡಾರ ಅಲ್ಲಿ, ಅಷ್ಟು ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ನಾವು ಇಲ್ಲಿ ಮಾತಂಗಿ ದೇವಸ್ಥಾನಕ್ಕೆ ಬಂದ್ವಿ. ಮಾತಂಗಿ ದೇವಸ್ಥಾನದಲ್ಲಿ ಅಲಂಕಾರ ನಡೀತಾ ಇತ್ತು. ಲಾಸ್ಟ್ ಟೈಮ್ ನಮಗೆ ಪೂಜೆ ಎಲ್ಲ ಮುಗ್ದಿತ್ತು, ಚೆನ್ನಾಗಿ ಎಲ್ಲ ಓಪನ್ ಆಗಿತ್ತು, ಕಾಣಿಸಿತ್ತು ಅಮ್ಮ. ಬಟ್ ದರ್ಶನ ಸಿಕ್ತು. ಒಳಗಡೆ ಹೋದಾಗ ಅಲ್ಲಿ ಅಲಂಕಾರ ಮಾಡ್ತಿದ್ದು, ಸೈಡಲ್ಲೇ ನಿಂತ್ಕೊಂಡು ಕೈ ಮುಕ್ಕೊಂಡು. ಹಾಗೆ ಇಲ್ಲಿ ಜನ ನೋಡ್ತಾ ಇದ್ದೀರಲ್ವ, ಇದು ಕೆಳಗಡೆ ಎಣ್ಣೆ ಹೊಂಡ, ಕುಂಕುಮ ಹೊಂಡ, ಅರಿಶಿಣ ಹೊಂಡ ಅಂತೆಲ್ಲ ಇದಿಲ್ಲ ಅಲ್ಲಿ. ಅಂದರೆ ಯಲ್ಲಮ್ಮನಿಗೆ ಈ ಕುಷ್ಠರೋಗ ಅಂತ ಬಂದಿರುತ್ತಲ್ವಾ, ಆವಾಗ ಇಲ್ಲೇ ಅವರು ಈ ತೀರ್ಥದಲ್ಲಿ ಸ್ನಾನ ಮಾಡಿ ಅವ್ರಿಗೆ ಕಡಿಮೆ ಆಗಿರೋದು. ಹಾಗಾಗಿ ಇಲ್ಲಿ ಈ ತೀರ್ಥದಲ್ಲಿ ಸ್ನಾನ ಮಾಡೋದೇ ಒಂದು ವಿಶೇಷ, ಪುಣ್ಯ ಸಿಗತ್ತೆ ಅನ್ನುವಂಥದ್ದು ಒಂದು ಜನರ ನಂಬಿಕೆ ಇದೆ. ಅಮ್ಮನ ಆಶೀರ್ವಾದ ಕೂಡ ಹಾಗೆ ಇರೋದು. ಇಲ್ಲಿಗೆ ಬಂದಾಗ ಇವಾಗೇನು ಜನರನ್ನ ಕಂಟ್ರೋಲ್ ಮಾಡೋಕ್ಕಾಗ್ತಲ್ಲ ಅವರಿಗೆ, ಹಾಗಾಗಿ ತೀರ್ಥನ ಎಲ್ಲರಿಗೂ ಸೇರಿಸಿ ಪ್ರೋಕ್ಷಣೆ ಮಾಡಿಬಿಡ್ತಾರೆ ಅವರು. ಸ್ವಲ್ಪ ಹೊತ್ತು ನಿಂತ್ಕೋಬೇಕು ಅಷ್ಟೇ. ಆಮೇಲೆ ಆ ಕಡೆ ಎಲ್ಲ ಸ್ನಾನಕ್ಕೆ ಅಂತ ಕೆಲವೊಂದಿಷ್ಟು ಪೈಪ್ಗಳನ್ನೆಲ್ಲ ಅಡ್ಜಸ್ಟ್ ಮಾಡಿಟ್ಟಿದ್ದಾರೆ. ಅಲ್ಲಿ ಹೆಣ್ಮಕ್ಳೆಲ್ಲ ಸ್ನಾನ ಮಾಡ್ಕೋಬೋದು. ಸ್ನಾನ ಅಂತಂದರೆ ಮೇಲ್ಗಡೆನೇ ನೀರು ಬೀಳ್ತಾ ಇರುತ್ತೆ, ಅಲ್ಲಿ ಅಡಿಗೆ ಹೋಗಿ ನಿಂತ್ಕೊಂಡ್ಬಿಟ್ರೆ ಆಯ್ತು, ಈ ಶವರ್ ಥರ. ಸಿಕ್ಕಾಪಟ್ಟೆ ರಶ್ಶು, ಕಾಲು ಹಾಕೋಕ್ಕೆ ಜಾಗ ಇಲ್ಲ, ಅಷ್ಟು ಕಷ್ಟ ಆಗ್ತಾಯಿತ್ತು. ನಂತರ ರೂಮಿಗೆ ಬಂದ್ವಿ, ವಾಪಸ್ ಅಲ್ಲಿಂದ ರೂಮಿಗೆ ಬಂದು ಅಲ್ಲಿ ಜೋಳದ ರೊಟ್ಟಿ ತೊಗೊಬಂದಿದ್ವಿ. ಅಲ್ಲಿ ನಂಗೆ ತುಂಬಾ ಇಷ್ಟ. ಬಟ್ ಇವತ್ತೊಂದು ಕತೆ ಏನಪ್ಪ ಅಂತಂದರೆ, ವೈಕುಂಠ ಏಕಾದಶಿ ಇರೋದ್ರಿಂದ ನಾನು ಬೆಳಿಗ್ಗೆನೇ ಏಕಾದಶಿದು ವ್ರತ ಹಿಡಿದಿದ್ದೆ. ಹಾಗಾಗಿ ನೀರು ಸಹಿತ ಕುಡ್ದಿರಲಿಲ್ಲ, ಕುಡಿಯೋ ಹಾಗೂ ಇಲ್ಲ ಆಗಿತ್ತು ನಾನು ವ್ರತ ಹಿಡ್ದಿರೋದ್ರಿಂದ. ಇವರೆಲ್ಲ ತಿಂದರು ಜೋಳದ ರೊಟ್ಟಿ ಮತ್ತು ತಿಂಡಿ ಎಲ್ಲ ತಿಂದ್ಕೊಂಡು. ಹಾಗೆ ನಾವು ಇದು ಎಲ್ಲಿ ಅಂತ ಅಂದರೆ ಕೆಳಗಡೆ ಸತ್ಯವನ್ನ ದೇವಸ್ಥಾನ, ಅಂದರೆ ಯಲ್ಲಮ್ಮನ ಅತ್ತೆ. ಇಲ್ಲಂತೂ ಬಿಡಿಯಪ್ಪ ಸಿಕ್ಕಾಪಟ್ಟೆ ಜನ ಇದ್ದರು. ಅಷ್ಟಿಷ್ಟು ಜನ ಇಲ್ಲಾಗಿದ್ದರು. ಬೇವಿನ ಎಲೆದು ಸೇವೆ ನಡೀತಾ ಇತ್ತು. ಹಾಗೆ ಸುತ್ತ ಹಾಕಿ ತಿರುಗಿ ಬಂದ್ವಿ. ಕೆಳಗಡೆ ಇದಿದೆ ಅಲ್ವಾ ಅಲ್ಲಿ ಜೋಗಳ ಬಾವಿ, ಅಲ್ಲಿ ಕೆಳಗಡೆ ಹೋಗಿ ಒಂಚೂರು ತೀರ್ಥ ಹಾಕ್ಕೊಂಡು ಬರೋಣ ಅಂತ ಹೋದ್ವಿ.
ತುಂಬ ಅಂದರೆ ತುಂಬ ರಶ್ ಇತ್ತು. ರಾಮನ ಕರ್ಕೊಂಡು ಪಾಪ ವೇಣು ಕೆಳಗಡೆ ಇಳಿಬೇಕಾದ್ರೆ ಸುಸ್ತಾಗಿತ್ತು. ಇದು ಸತ್ಯವತಿ ಅಮ್ಮಂದು ದೇವಸ್ಥಾನ. ಇಲ್ಲಿ ಅಮ್ಮ ಕಾಣಿಸ್ತಾರೆ, ನಿಮಗೆ ನೋಡೋಕ್ಕಾಗತ್ತೆ. ಇದು ಅಮ್ಮ ಅಂದರೆ ಯಲ್ಲಮ್ಮನ ಅತ್ತೆ. ಪ್ರತಿಯೊಬ್ಬರಿಗೂ ಆಕೆ ಸ್ಥಾನ ಕೊಟ್ಟಿದ್ದಾಳೆ. ಆಕೆಗೆ ಯಾರು ಸಹಾಯ ಮಾಡಿದಾರೋ ಅತ್ತೆ ಸೊಸೆ ಬಾಂಧವ್ಯ ಇವರನ್ನು ನೋಡ್ಕಲಿಬೇಕು ಅಂತಾರೆ. ಮತ್ತು ತುಂಬ ಅಂದರೆ ತುಂಬ ಒಂದು ಪ್ರೀತಿಯಿಂದ ನೋಡ್ಕೊಂಡಂಥ ಅತ್ತೆ ಇವರು ಸೊಸೆಯನ್ನು. ಯಾರ ಮನೇಲಿ ಸೊಸೆನ ಚೆನ್ನಾಗಿ ನೋಡ್ಕೋತಾರೋ ಆ ಮನೆ ಅಭಿವೃದ್ಧಿ ಆಗುತ್ತೆ ಅಂತ ಕೂಡ ಹೇಳ್ತಾರೆ. ಯಲ್ಲಮ್ಮನ ಒಂದು ನಡೆಸ್ಕೊಂಡು ಹೋಗೋ ಮನೆಯಲ್ಲಿ ತುಂಬ ಚೆನ್ನಾಗಿರಬೇಕು, ಹೆಣ್ಮಕ್ಳ ಮನಸ್ಸು ನೋಯಿಸಬಾರ್ದು ಅನ್ನುವಂಥದ್ದು ಒಂದು ಮಾತು ಕೂಡ ಇದೆ. ನನಗಿದು ವೇಣು ಹೇಳಿರೋದು. ಆನಂತರ ಇಲ್ಲಿ ಕೆಳಗಡೆ ಜೋಗುಳ ಬಾವಿ ಇದೆ ಅಲ್ವಾ, ಅಲ್ಲಿ ಬಂದ್ವಿ ನೋಡಿ. ಎಷ್ಟು ಜನ ಅಂದರೆ ಸಿಕ್ಕಾಬಟ್ಟೆ ಜನ ಇದ್ದರು. ಮತ್ತು ಒಂದೇನಪ್ಪ ಅಂದರೆ ತುಂಬ ಗಲೀಜು, ಅಂದರೆ ಸಿಕ್ಕಾಬಟ್ಟೆ ಗಲೀಜು. ಅಲ್ಲಲ್ಲೇ ಬಟ್ಟೆ ತೆಗಿತಾರೆ, ಅಲ್ಲೇ ಕೆಳಗೆಲ್ಲ ಚೆಲ್ಬಿಟ್ಟು, ಅದು ಯಾಕೆ ಆ ಥರ ಮಾಡ್ತಾರೋ ಗೊತ್ತಿಲ್ಲ. ತುಂಬ ಗಲೀಜು ಮಾಡಿಬಿಟ್ಟಿದ್ರು. ಹೋಗಿ ಒಂದು ಸ್ವಲ್ಪ ತೀರ್ಥನ ಮೇಲ್ಗಡೆ ಹಾಕ್ಕೊಂಡು ಹಾಗೆ ಮತ್ತೆ ಮನೆಗೆ ನಾವು ವಾಪಸ್ ಆಗೋಕ್ಕೆ ರೆಡಿ ಆದ್ವಿ. ಒಟ್ಟಿನಲ್ಲಿ ವೈಕುಂಠ ಏಕಾದಶಿ ದಿನ ಯಲ್ಲಮ್ಮನ ದರ್ಶನ, ಗುರುವಾರ ರಾಯರ ದರ್ಶನ, ಶುಕ್ರವಾರ ಯಲ್ಲಮ್ಮನ ದರ್ಶನ ಮುಗಿಸ್ಕೊಂಡು ಮಾರನೇ ದಿನ ಮನೆಗೆ ಬಂದ್ವಿ. ಅಂದರೆ ವೈಕುಂಠ ಏಕಾದಶಿ ದಿನ ರಾತ್ರಿಗೆ 9:30 ಅಷ್ಟೊತ್ತಿಗೆ ನಾವು ಮನೆಗೆ ಬಂದು ಮುಟ್ಟಿರೋದು. ಇವಾಗ ಹೊರಟಿದ್ದೀವಿ ಮನೆಗೆ ರಿಟರ್ನು. 9 ಗಂಟೆ ಆಗಿತ್ತು. ತುಂಬ ಅಂದರೆ ತುಂಬ ಸುಸ್ತಾಯಿತು. ಮಾರನೇ ದಿನ ದ್ವಾದಶಿ ಪಾರಣೆ ಮಾಡಿಕೊಂಡು 9 ಗಂಟೆಗೆ ಮಲ್ಕೊಂಡೋಳು, ಮತ್ತೆ ಎದ್ದಿರೋದು ನಾನು 1 ಗಂಟೆಗೆ. ಹೀಗಿತ್ತು ನಮ್ಮ ಮಂತ್ರಾಲಯ ಮತ್ತು ಯಲ್ಲಮ್ಮನ ಒಂದು ಟ್ರಿಪ್ಪು. ನಿಮ್ಮ ಜೊತೆ ಇದೊಂದು ಶೇರ್ ಮಾಡ್ಕೊಂಡಿದ್ದೀನಿ. ನಿಮಗೂ ಕೂಡ ಒಂದು ದರ್ಶನ ಭಾಗ್ಯ ಸಿಕ್ಕಿದೆ. ಸೊ ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬಾಯ್.